ಯೂಟ್ಯೂಬ್ ನೋಡಿ ಬೋರ್ ಆಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಕಲೆಗಾರರಿಂದ ತುಂಬಿ ತುಳುಕ್ತಾ ಇದೆ. ಒಂದಿಷ್ಟು ಅದ್ಭುತ ಕಲಾವಿದರನ್ನು ನಿಮಗೋಸ್ಕರ ಹುಡುಕಿ ತಂದಿದ್ದೀನಿ, ಬನ್ನಿ ರೋಸ್ಟ್ ಮಾಡೋಣ. ಬಂಗಾರಿ ಮಸಾಲೆ ರೆಡಿ ಮಾಡ್ಕೋ. ಅಕ್ಕ ತಂಗಿ ಅಂತ ಕರೀರಿ ಸಾಕು. ಅಂಕಲ್ದಿರೆಲ್ಲ ಆಂಟಿ ಅನ್ಕೊಂಡು ನಾನು ಆಂಟಿ ಹಿಂಗ್ ಕಾಣಿಸ್ತೀನ ನೋಡಿ. ಅಕ್ಕಂಗಿ, ನೀನು ಕೊಟ್ಟಿರೋ ಬ್ರೈಟ್ನೆಸ್ಸಿಗೂ ನೀನು ಕೇಳ್ತಿರೋ ಪ್ರಶ್ನೆಗೂ ಸಂಬಂಧನೇ ಇಲ್ಲ. ಆಂಟಿ ಥರ ಕಾಣ್ತಿದ್ದೀನ ಅಲ್ಲ, ನಾನು ಕಾಣ್ತಿದ್ದೀನ ಅಂತ ಕೇಳೋದಲ್ವಾ? ಆಂಟಿ, ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಾ? ನನಗೆ ಇನ್ನೊಬ್ರಿಗೆ ಚಿಕ್ಕಮ್ಮ ಆಗೋದಕ್ಕೂ ಇಷ್ಟ ಇಲ್ಲ. ಸರಿ, ದೊಡ್ಡ ಮನೆ ಆಗ್ಬಿಡಿ, ಯಾರು ಬೇಡ ಅಂದ್ರು? ಓ ದೊಡ್ಡಮ್ಮ, ಎಂತ ಸಿಚುಯೇಷನ್? ಜೀವನ ಪೂರ್ತಿ ನಿನ್ ಜೊತೆಗಿರ್ತೀನಿ ಅಂತ ಹೇಳೋ ನಾಯಿ ಬಿಟ್ಟೋಗಿದೆ. ನೀವು ಸಾಕಿರೋ ನಾಯಿಗಳ ಜೊತೆಗಿದಾವ ಇಲ್ಲ ಬಿಟ್ಟೋಗಿದಾವ? ಆ ಬಿಟ್ಟೋಗಿರೋ ನಾಯಿ ನಮ್ಮ ಕೈಗೆ ಸಿಕ್ಕಿದೆ, ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಈ ನಾಯಿ ತುಂಬಾ ಕ್ಲೋಸ್. ನಿಮ್ ಜೊತೆ ಜೀವನ ಪೂರ್ತಿ ಇರ್ತೀನಿ ಅಂತ ಹೇಳಿದ ನಾಯಿ ಯಾವುದು ಅಂತ ನೀವು ಹೇಳಿದ್ರೆ ಆ ನಾಯಿ ನಿಮ್ ಜೊತೆಗೆ ಜೀವನ ಪೂರ್ತಿ ಇರೋ ಹಾಗೆ ಮಾಡೋಣ. ಗೊತ್ತಾ, ಈ ನಾಯಿ ನಿಯತ್ತು ನಿಮಗಿಲ್ಲ. ನೋಡ್ಕೊ, ಪ್ಯಾಂಟ್ ಹೇಗೆ ಹಾಕೊಳ್ಳೋದು ಅಂತ ನಾನು ಹೇಳ್ಕೊಡ್ತೇನೆ, ನೀ ಗಮನ ಇಟ್ಟು ಕೇಳು. ನೋಡು, ಇದು ಪ್ಯಾಂಟು, ಸರಿ ನೋಡ್ಕೋ. ನೋಡು, ಎಡಗಾಲಿಟ್ಟೆ, ಆಮೇಲೆ ಬಲ್ಗಾಲ್ ಇಡಬೇಕು. ಇಷ್ಟೇ ಸಿಂಪಲ್ಲು. ದಯವಿಟ್ಟು ನೆಕ್ಸ್ಟ್ ಟೈಮಿಂದ ಪ್ಯಾಂಟ್ ಹಾಕೊಂಡೇ ವಿಡಿಯೋ ಮಾಡಮ್ಮ, ನೋಡಕ್ಕಾಗ್ತಿಲ್ಲ. ಈ ನರ್ಕ ನೋಡಕ್ ಆಗ್ತಿಲ್ಲ. ನಾನು ಎಷ್ಟು ಸಲ ಫೋನ್ ಮಾಡಿದ್ರು ನೀವು ಸಿಕ್ಲಿಲ್ಲ. ಯಾಕೆ ಫೋನ್ ಮಾಡಿಲ್ವಂತಲ್ಲ ನೀನು? ಸುಮ್ನೆ ಮಾತಾಡ್ತಿದ್ಯಾ ಅಲ್ಲಿಂದ? ಅಲೋ, ಇದನ್ನ ಬ್ಯಾಕ್ ಕವರ್ ಅನ್ಕೊಂಡ್ರ? ಐಫೋನ್ ಅವರು ಲಾಂಚ್ ಮಾಡ್ತಿರೋ ಹೊಸ ಟ್ರಾನ್ಸ್ಪರೆಂಟ್ ಯು ಫೋನ್. ಅಣ್ಣ, ನೆಕ್ಸ್ಟ್ ಟೈಮು ಮಂಡ್ಯ ಮೈಸೂರು ಕಡೆ ನೋಡ್ತಿರೋ ನಿನ್ನ ಎರಡೂ ಕಣ್ಣನ್ನು ಒಂದೇ ಕಡೆ ಕೇಂದ್ರೀಕರಿಸಿ ನೋಡಿ ಫೋನ್ ಮಾಡೋಣ. ಜೀವನದಲ್ಲಿ ಮುಂದೆ ಸಂಪಾದನೆ ಮಾಡು, ಇಂಥ 100 ಅಲ್ಲ 1000 ಹುಡುಗಿರು ನಿಂದೆ ಬೀಳ್ತಾರೆ. ಇಂಡೈರೆಕ್ಟ್ ಆಗಿ ದುಡ್ಡಿದ್ರೆ ಎಂತ ಚಪ್ಪರ್ ನನ್ನ ಮಗನ್ ಬೀಳಕ್ಕೂ ರೆಡಿ ಅಂತ ಹೇಳ್ತಿದ್ಯಾ? ಸಂಪಾದನೆ ನೋಡಿ ಬರೋ ಹುಡುಗಿ ಜೀವನಕ್ಕೆ ಸಮಾಧಿ ಕಟ್ತಾಳೆ, ಸಂಬಂಧಕ್ಕೆ ಬೆಲೆ ಕೊಟ್ಟು ಬರೋ ಹುಡುಗಿ ಸಾಯೋವರೆಗೂ ಸಾಥ್ ಕೊಡ್ತಾಳೆ. ಹುಡುಗರ ಹುಷಾರು, ನಿಮ್ಗಲ್ಲಿಲೂ ಇಂಥ ಗೋಲ್ಡ್ ಡಿಗರ್ಸ್ ಇರ್ಬೋದು. ಈ ಹೆಣ್ಮಕ್ಳಿಗೆ ತಿಕಾಗಾಂಚಲಿ ಜಾಸ್ತಿ. ಯಾಕಂದ್ರೆ ಸ್ವಲ್ಪ ಈ ವಿಡಿಯೋಗಳನ್ನ ನೋಡಿ. ಇವರಿಗೆಲ್ಲ ಫ್ರಂಟಲ್ಲಿರೋ ಫೇಸಿಗಿಂತ ಬ್ಯಾಕಲ್ಲಿರೋ ಬೇಸ್ ಮೇಲೆ ನಂಬಿಕೆ ಜಾಸ್ತಿ ಇದ್ದಂಗೆ ಕಾಣುತ್ತೆ. ಇಲ್ಲ, ಇವರಿಗೆ ನಿಮ್ಮ ಮಕ ಮುಚ್ಕೊಂಡೋಗ ಅಂತ ಯಾರಾದರೂ ಬೈದಿರಬೇಕು. ಮಕ ಮುಚ್ಕೊಂಡೋದ್ರೆ ಏನು, ನನ್ನ ತೀ ಐತಲ್ಲ ಅಂತ ರಚ್ಚಿಗೆದ್ದು ವಿಡಿಯೋ ಮಾಡ್ತಿರ್ಬೇಕು. ನಾನು ಸ್ಟಾರ್ಟಿಂಗು ಹುಡುಗಿರ ಹಿಂಗೆ ಅನ್ಕೊಂಡು ಸುಮ್ಮನಿದ್ದೆ, ಆದರೆ ಇಲ್ಲೊಂದಿಷ್ಟು ಗಂಡು ಮಕ್ಕಳು ನಾವೇನು ಕಮ್ಮಿ ಇಲ್ಲ ಅಂತ ಕಾಂಪಿಟೇಷನ್ ಕೊಡ್ತಾವ್ರೆ. ಇವರು ಟ್ರೈನ್ ಮಾಡ್ತಿರೋ ಜಾಗನೂ ರೀತಿನೂ ವಿಚಿತ್ರವಾಗಿದೆ. ಅದ್ಯಾವ ಯುದ್ಧ ಮಾಡೋಕ್ಕೆ ಈ ಪ್ಲೇಸ್ನ ಟ್ರೈನ್ ಮಾಡ್ತಿದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಕನ್ಕ್ಲೂಷನ್ ಏನಪ್ಪಾ ಅಂದರೆ, ತಿಕಾ ಇದ್ದು ತಲೆಯಲ್ಲಿ ಬುದ್ಧಿ ಇಲ್ಲದೆ ಇರೋ ತಿಕ್ಲು ನನ್ನ ಮಕ್ಕಳಿಗೆಲ್ಲ ತಿಕಾಗಾಂಚಲಿ ಕಾಮನ್. ಗಂಡು ಹೆಣ್ಣು ಅನ್ನೋ ಭೇದ ಭಾವನೇ ಇಲ್ಲ. ನಾನು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲಮ್ಮ, ನಾನು ಒಳ್ಳೆಯವನು, ಪ್ಲೀಸ್ ನಾನು ಒಳ್ಳೆಯವನು, ಬನ್ನಿ ನಾನು ಒಳ್ಳೆಯವನು. ಆಮೇಲೆ ಒಂದೇನಂದ್ರೆ ನೀವು ಒಳ್ಳೆಯವನು ಅನ್ಸ್ಕೊಳ್ಳೋಕೆ ತುಂಬ ಆ್ಯಕ್ಟ್ ಮಾಡಬೇಕು. ನಾನು ಕೆಟ್ಟವನಮ್ಮ, ಮುಗಿದೋಯ್ತು. ಇನ್ನೊಂದೇನು ಗೊತ್ತಾ ಗುರು, ಕೆಟ್ಟವನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆ್ಯಕ್ಟ್ ಮಾಡಬೇಕು, ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆ್ಯಕ್ಟ್ ಮಾಡಬೇಕಾಗಿಲ್ಲ. ಅಂಡ್ ಅದರ ಅವಶ್ಯಕತೆನೂ ಅವನಿಗಿರಲ್ಲ. ಸಿಂಪಲಾಗಿ ಹೇಳಬೇಕು ಅಂದರೆ, ನರಿ ಸಿಂಹ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆ್ಯಕ್ಟಿಂಗ್ ಮಾಡಲೇಬೇಕು. ಮಾಡಿದ್ರು ಒಂದಲ್ಲ ಒಂದಿನ ಸಿಗಾಕೊಳ್ಳುತ್ತೆ. ಸಿಂಹಕ್ಕೆ ಅದರ ಅವಶ್ಯಕತೆನೇ ಇರಲ್ಲ. ಏನೋ ಹೇಳಿದ್ರೆ ಬಟ್ ಸಾಕಾಗಿ ಹೇಳಿದ್ರಿ. ಮಂಡ್ಯ ಮುಣ್ಣಗುರು ಯಾಕೆ ಕ್ರಿಕೆಟು ವಾಲಿಬಾಲು ಫುಟ್ಬಾಲು ಆಡೋರು ಯಾರು ಬೇಡವಾ? ಪಾಪ ನಮ್ಮ ಬೆಳ್ಳಾಗ ನಿಮ್ಮ ಮಾತು ಕೇಳಿ ಕರೆಂಟ್ ಜೊತೆ ಕಬಡ್ಡಿ ಆಡೋಕ್ಕೆ ಹೋಗಿ ಫಸ್ಟ್ ನೈಟಲ್ಲಿ ಇಡಬಾರ್ದು ಜಾಗದಲ್ಲಿ ಇಡಬಾರ್ದು ಟೈಮಲ್ಲಿ ಇಡಬಾರ್ದಿಟ್ಟು ಹೊಗೆ ಹಾಕ್ಸ್ಕೊಂಡ. ನಿಮಗೆ ಹಂಗೂ ಕರೆಂಟ್ ಜೊತೆಗೆ ಕಬಡ್ಡಿ ಆಡೋನೇ ಬೇಕಂದ್ರೆ ನಮ್ಮ ಅಣ್ಣ ತಮ್ಮ ಲೈನ್ ಮ್ಯಾನ್ಗಳಿದ್ದಾರೆ, ಅವ್ರನ್ನೇ ಮದುವೆ ಆಗ್ಬಿಡಿ. ಆಗ್ಲಿಲ್ವಾ, ನಿಮ್ಮ ಜೊತೆಗೆ ಕಬಡ್ಡಿ ಆಡೋರ್ನ ಹುಡ್ಕೊಳ್ಳಿ, ಅಷ್ಟೇ ಸಾಕು. ಕರೆಂಟ್ ಜೊತೆಗೆ ಕಬಡ್ಡಿ ಎಲ್ಲ ಯಾಕೆ? ಹೋಗುವಾಗ ಬೆತ್ತಲೆ ಬರುವಾಗ ಬತ್ತಲೆ, ಒಳ್ಳೆ ಬಟ್ಟೆ ಹಾಕಲೆ, ನೀನ್ ಮೊದಲು ನೋಡೋ ದೃಷ್ಟಿನ ಸರಿಯಾಗಿ ಇಟ್ಕೊಳ್ಳಲೆ. ಇವರೆಲ್ಲ ಯಾವ ಕ್ಯಾಟಗರಿಗೆ ಸೇರಿದವರು ಅಂದರೆ, ಮನೆ ಮುಂದೆ ಇರೋ ಮೋರಿನ ಅರ್ಥ ಇದೆ ಅಂದರೆ ಮೂಗು ಸರಿಗೆ ಇಟ್ಕೊಳ್ಳಲೆ ಅನ್ನೋ ಜಾಯ್ ಮನಕ್ಕೆ ಸೇರಿದವರು. ನೋಡೋ ದೃಷ್ಟಿಲೇ ಎಲ್ಲ ಇರೋ ಹಾಗಿದ್ದಿದ್ರೆ ಬಟ್ಟೆ ಅವಶ್ಯಕತೆ ಯಾಕೆ? ಹಾಗೆ ಓಡಾಡಿ. ಒಳ್ಳೆ ಬಟ್ಟೆ ಹಾಕಿರೋರ್ನ ಯಾರು ಕೆಟ್ಟ ದೃಷ್ಟಿಯಿಂದ ನೋಡೋದೇ ಇಲ್ವಾ ಅಂತ ಹೇಳೋರಿಗೆ. ಹೊರಗಡೆ ಇಟ್ಟಿರೋ ಸ್ವೀಟ್ಗೆ ನೊಣಗಳು ಸುಲಭವಾಗಿ ಮುತ್ಕೊಳ್ಳುತ್ತೆ, ಅದೇ ಗ್ಲಾಸಲ್ಲಿರೋ ಸ್ವೀಟ್ಗೆ. ನಾನು ಹೆಣ್ಮಕ್ಳದೇ ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಎಲ್ಲ ಗಂಡಸರು ಒಳ್ಳೆಯವರಾಗಿರಲ್ಲ.
ತಮ್ಮನೆ ಹೆಣ್ಮಕ್ಳು ಸೇಫ್ ಆಗಿದ್ರೆ ಸಾಕು. ಬೇರೆಯವರು ಎಂಥ ಬಟ್ಟೆ ಹಾಕಿದ್ರೆ ಏನು ನೋಡ್ಕೊಂಡು ಮಜಾ ತಗೊಳ್ಳೋಣ ಅನ್ನೋ ಜನಗಳ ಮಧ್ಯೆ ಇವ್ನು ಯಾರೋ ಒಳ್ಳೆ ಬಟ್ಟೆ ಹಾಕೋ ಅಂದರೆ ನಿಂಗೆ ತಿಕ್ಕ ಉರಿದೋಯ್ತು ಅಲ್ಲ. ಬಾಯ್ಸ್ ಗರ್ಲ್ಸ್ ಕೇಳ್ತಿರೋದು ಏನಿದು 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 ಅಂತ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅದು ನಿನ್ನ ತಲೆಯಲ್ಲಿರುವುದು ಏನು. ನೀನು ಕೇಳಬೇಕಾಗಿರೋದು ಏನು ಅನ್ನೋದನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡು. ಅದನ್ನು ಹೇನು ಅನ್ಬೇಡ. ಕೂದಲು ತೋರಿಸಿ ಹೇನಿದು ಅಂತ ಹೇಳ್ತಿರೋದು ನೋಡ್ತಿದ್ರೆ ನಿನ್ನ ತಲೆ ತುಂಬ ಹೇನು ತುಂಬ್ಕೊಂಡಿರ್ಬೇಕು. ಎಮ್ಮೆ ಸಗಣಿ ಹಾಕಿ ತೊಳಿ, ಎಲ್ಲ ಹೋಗ್ಬಿಡುತ್ತೆ. ಅದೇ ನಾನು ನಿಮಗೆ ಕೇಳ್ತೀನಿ, ಬಾಯ್ಸ್ ಏನಿದು ಏನಿದು ಅಂತ. ನೀನೇ ಹೇಳ್ದಲ್ಲಮ್ಮ ಕೂದಲು ಸರಿ ಮಾಡ್ಕೊಳ್ಳೋದು ಅಂತ, ನಾವಿನ್ನೇನು ಹೇಳೋದು. ಆದರೆ ನೀನು ಯಾಕೆ ಗಡ್ಡ ಇಲ್ದಿರೋ ಪುಷ್ಪನ್ ಥರ ಆಡ್ತಿದ್ಯಾ ಅಂತ ಗೊತ್ತಾಗ್ತಿದೆ.